ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಮ್ಯಾಂಗೋ ಪ್ಲೇನ್ ಕೇಕ್ನ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ನಾವು ಬಳಸ್ತಕ್ಕಂಥ ಪದಾರ್ಥಗಳಿಂದ ತುಂಬ ಸುಲಭವಾಗಿ ಬೇಕ್ರಿಗಿಂತನೂ ರುಚಿಯಾಗಿ ಪ್ಲೇನ್ ಕೇಕನ್ನು ಮಾಡ್ಕೋಬೋದು. ಮ್ಯಾಂಗೋ ಕೇಕನ್ನು ಸಖತ್ತಾಗಿ ಬರುತ್ತೆ, ಟೇಸ್ಟ್ ಮಾತ್ರ. ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದು ಪ್ಲೇನ್ ಮ್ಯಾಂಗೋ ಕೇಕನ್ನ ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ. ಮೊದಲದಾಗಿ ನೋಡಿ, ನಾನು ಇವಾಗ 1 ಬೌಲ್ ಅಷ್ಟು ಚಿರೋಟಿ ರವನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಸಣ್ಣ ಇರಬೇಕು ಚಿರೋಟಿ ರವೆ, ಅದನ್ನು ತಗೊಳ್ಳಿ. ಇವಾಗ ನಾನು 3/4 ಬೌಲ್ ಸಕ್ಕರೆ, 3/4 ಬೌಲ್ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ನ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಆದಷ್ಟು ಸಣ್ಣಗೆ ಪೌಡ್ರ್ ಮಾಡಿ ತಗೊಳ್ಳಿ. ಚಿರೋಟಿ ರವೆನ ತೊಗೋಬೇಕು, ಸಣ್ಣ ರವೆ ತೊಗೋಬೇಡಿ. ನೋಡಿ, ಈ ರೀತಿ ಪೌಡ್ರ್ ಮಾಡಿ ತೊಗೋಬೇಕು. ಇವಾಗ ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ. ಇವಾಗ ನಾನು ಅದೇ ಜಾರಿಗೆ 2 ಮ್ಯಾಂಗೋನ ಹಾಕ್ತಾಯಿದ್ದೀನಿ. ಈ ರೀತಿ ಸ್ಲೈಸ್ ಮಾಡಿ ಹಾಕ್ಕೊಳ್ಳಿ. 1 ಬೌಲಷ್ಟು ಮೊಸರು, 1 ಬೌಲ್ ಎಣ್ಣೆ, ಪ್ಯೂರ್ ಎಣ್ಣೆನ ಹಾಕಬೇಕು. 1 ಬೌಲಷ್ಟು ಫ್ರೆಶ್ ಕ್ರೀಮನ್ನು ಹಾಕ್ತಾಯಿದ್ದೀನಿ, ಮನೆಯಲ್ಲೇ ತೆಗೆದಿರೋಂಥ ಕ್ರೀಮು. 1 ಬೌಲಷ್ಟು ಹಾಲನ್ನು ಹಾಕಿ ಸಣ್ಣಗೆ ಇದನ್ನು ಗ್ರೈಂಡ್ ಮಾಡಿ ತಗೊಳ್ಳಿ. ಇವಾಗ ರೆಡಿ ಮಾಡ್ಕೊಂಡಿರೋಂಥ ಪೌಡ್ರಿಗೆ ಇದನ್ನು ಹಾಕ್ತಿದ್ದೀನಿ. ನೋಡಿ, ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ತಗೊಳ್ಳಿ. ತುಂಬ ಗಟ್ಟಿ ಅನಿಸಿದರೆ ಮೇಲೆ ಸ್ವಲ್ಪ ಹಾಲನ್ನು ಸೇರಿಸ್ಕೋಬೋದು. ನೋಡಿ, ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ತಗೊಳ್ಳಿ. ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ, ಹಾಗಾಗಿ ನಾನು ಇನ್ನೊಂದು ಬೌಲಷ್ಟು ಹಾಲನ್ನು ಸೇರಿಸ್ತಾಯಿದ್ದೀನಿ. ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ತಗೊಳ್ಳಿ. ಇವಾಗ ಫ್ಲೇವರ್ಗೆ ನಾನು ಮ್ಯಾಂಗೋ ಎಸೆನ್ಸನ್ನ ಸೇರಿಸ್ತಾ ಇದ್ದೀನಿ. ಮ್ಯಾಂಗೋ ಎಸೆನ್ಸ್ ಇಲ್ಲಾಂದರೆ ವೆನಿಲಾ ಎಸೆನ್ಸನ್ನು ಸಹ ಸೇರಿಸ್ಕೋಬೋದು. ಇವಾಗ ನಾನು ಮ್ಯಾಂಗೋ ಎಸೆನ್ಸನ್ನು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ತೊಗೋತಿದ್ದೀನಿ. ಯಾವುದಾದ್ರೂ ಒಂದು ಎಸೆನ್ಸನ್ನು ಹಾಕಲೇಬೇಕು, ಇಲ್ಲಾಂದರೆ ಚೆನ್ನಾಗಿ ಅನಿಸೋದಿಲ್ಲ ಕೇಕು. ಅದಕ್ಕೋಸ್ಕರ ಕರೆಕ್ಟಾಗಿ ಮಿಕ್ಸ್ ಮಾಡಿ ಅದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹಾಗೆ ಇಡ್ತಾಯಿದ್ದೀನಿ. ಇವಾಗ ಕೇಕ್ ಟಿನನ್ನು ತೊಗೊಂಡಿದ್ದೀನಿ. ಇದಕ್ಕೆ ಬಟರ್ ಪೇಪರ್ನ ಹಾಕಿ, ಬಟರ್ ಪೇಪರ್ ಇಲ್ಲ ಅಂತಂದರೆ ಸ್ವಲ್ಪ ಎಣ್ಣೆನ ಹಾಕಿ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ತೊಗೊಂಡ್ರೂ ಬರುತ್ತೆ. ಇವಾಗ ನೋಡಿ, ಮೇಲೆ ಸ್ವಲ್ಪ ನಾನು ಎಣ್ಣೆ ಅಥವಾ ತುಪ್ಪದಿಂದ ಈ ರೀತಿ ಕರೆಕ್ಟಾಗಿ ಸ್ಪ್ರೆಡ್ ಮಾಡಿ ತಗೊಳ್ಳಿ. ಇವಾಗ 5 ನಿಮಿಷ ಆಗಿದೆ ನೋಡಿ, ರವೆ ಚೆನ್ನಾಗಿ ನೆಂದಿದೆ. ಆದಷ್ಟು ಸಣ್ಣಗೆ ನೀವು ಪೌಡ್ರ್ ಮಾಡಿ ತೊಗೋಬೇಕು ರವೆ ಮತ್ತು ಸಕ್ಕರೆನ. ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕೇಕ್ ಬ್ಯಾಟರ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ನೋಡಿ, ಟ್ಯಾಪ್ ಮಾಡಿ ಮೇಲೆ ಸ್ವಲ್ಪ ಟ್ರೂಟಿ ಫ್ರೂಟಿನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಡ್ರೈ ಫ್ರೂಟ್ಸನ್ನ ಹಾಕಬಾರ್ದು. ಇವಾಗ ನಾವು ಮಾಡ್ತಾ ಇರೋದು ಪ್ಲೇನ್ ಕೇಕು, ಅದಕ್ಕೋಸ್ಕರ ಟ್ರೂಟಿ ಫ್ರೂಟಿನೇ ಹಾಕಬೇಕು, ತುಂಬ ಚೆನ್ನಾಗಿ ಬರುತ್ತೆ. ನೀವು ಈ ರೀತಿ ಮಾಡಿಕೊಂಡು ತಿಂತಾಯಿದ್ರೆ ಬೇಕ್ರಿಲಿ ಹೋಗಿ ನೀವು ಕೇಕನ್ನು ತರೋದನ್ನೇ ಬಿಡ್ತೀರಾ, ಅಷ್ಟು ಈಸಿಯಾಗಿ ಬರುತ್ತೆ. ಟೇಸ್ಟು ಸಹ ಅಷ್ಟೇ ಬರುತ್ತೆ. ಇವಾಗ ನಾನು ಇಡ್ಲಿ ಪಾತ್ರೆಯಲ್ಲಿ ಒಂದು ಸ್ಟ್ಯಾಂಡನ್ನು ಇಟ್ಟು ಇದನ್ನು ಪ್ರೀ ಹೀಟ್ ಮಾಡಿ ತೊಗೋತಾಯಿದ್ದೀನಿ 5 ನಿಮಿಷ. ಇವಾಗ 5 ನಿಮಿಷ ಆಗಿದೆ ನೋಡಿ, ಪ್ರೀ ಹೀಟ್ ಆಗಿದೆ. ಇವಾಗ ನಾನು ಕೇಕ್ ಟಿನನ್ನು ಇಡ್ತಾಯಿದ್ದೀನಿ. ನೋಡಿ, ಇದನ್ನು 35ರಿಂದ 40 ನಿಮಿಷ ಬೇಯಿಸ್ಕೋಬೇಕು. ಸ್ಟೋವ್ನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಕೋಬೇಕಾಗುತ್ತೆ, ಹೆಚ್ಚು ಕಮ್ಮಿ ಇಡಬಾರ್ದು. ಇವಾಗ ನೋಡಿ 40 ನಿಮಿಷ ಆಗಿದೆ. ಬೆಂದಿದೆ ಇಲ್ವ ಅಂತ ನಾನು ಒಂದು ಸ್ಟಿಕ್ಕಿಂದ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸ್ವಲ್ಪ ಹಸಿ ಹಸಿ ಇತ್ತು ಅಂತಂದರೆ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೋಬೋದು. ಇವಾಗ ನೋಡಿ, ಸೈಡಿಂದ ನಾನು ಓಪನ್ ಮಾಡಿ ತೊಗೋತಾ ಇದ್ದೀನಿ. ಇವಾಗ ಒಂದು ಪ್ಲೇಟನ್ನು ತಗೊಂಡು ಈ ರೀತಿ ಉಲ್ಟಾ ಮಾಡಿ ಇಡ್ಕೋಬೇಕು. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂತ. ಬಟರ್ ಪೇಪರ್ ಇದ್ದರೆ ತುಂಬ ಈಸಿಯಾಗಿ ಬರುತ್ತೆ. ನೋಡಿ, ನಿಧಾನವಾಗಿ ತಕ್ಕೊಳ್ಳಿ. ಸೈಡೆಲ್ಲ ಸ್ವಲ್ಪ ಅಂಟ್ಕೊಂಡಿರುತ್ತೆ, ಹಾಗಾಗಿ ಎಷ್ಟು ಚೆನ್ನಾಗಿ ಸ್ಪಾಂಜಾಗಿ ಬಂದಿದೆ ನೋಡಿ. ಇವು ಬೇಕ್ರಿಗಿಂತಲೂ ತುಂಬ ರುಚಿಯಾಗಿ ಬರುತ್ತೆ. ನೀವು ಎಸೆನ್ಸನ್ನ ಹಾಕಲೇಬೇಕು. ಎಸೆನ್ಸನ್ನ ಹಾಕಲಿಲ್ಲ ಅಂದ್ರೆ ಫ್ಲೇವರ್ ಅಷ್ಟೊಂದು ಚೆನ್ನಾಗಿರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಸ್ಪಾಂಜಾಗಿ ಬಂದಿದೆ ಅಂತ. ಈ ರೀತಿ ನಾವು ಮಾಡಿಕೊಂಡ್ರೆ ಬೇಕ್ರಿ ಹೋಗಿ ತರೋದನ್ನೇ ಬಿಡ್ತೀವಿ. ನೋಡಿ, ಓವನ್ ಇಲ್ಲದೆ ತುಂಬ ಈಸಿಯಾಗಿ ಮನೆಯಲ್ಲಿ ನಾವು ಸುಲಭವಾಗಿ ಮಾಡ್ಕೋಬೋದು. ನಾನು
ಉಪ್ಪನ್ನು ಸಹ ಇಟ್ಟಿಲ್ಲ, ಹಾಗೆ ಡೈರೆಕ್ಟಾಗಿ ಒಂದು ಚಿಕ್ಕ ಸ್ಟ್ಯಾಂಡ್ ಇಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಉಪ್ಪು ಹಾಕೋ ಅವಶ್ಯಕತೆಯೇ ಇರಲ್ಲ. ಇವಾಗ ಯಾವ ರೀತಿ ಬಂದಿದೆ ಅಂತ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಸ್ಪಾಂಜಾಗಿ ಬರುತ್ತೆ ನೋಡಿ, ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ಇವಾಗ ಉಳಿದಿರುವಂಥ ಕೇಕಲ್ಲಿ ನಿಮಗೆ ಸ್ಲೈಸ್ ಆಗಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಬೇಕ್ರಿಗಿಂತಲೂ ತುಂಬ ರುಚಿಯಾಗಿ ಬರುತ್ತೆ. ಇದು ಸ್ವಲ್ಪ ಆರಬೇಕು, ಆರಿದ ನಂತರ ತಿನ್ನಬೇಕು, ತುಂಬ ಚೆನ್ನಾಗಿ ಬರುತ್ತೆ. ನೀವು ಸ್ವೀಟಿಗೆ ಅನುಗುಣವಾಗಿ ಸಕ್ಕರೆನ ಸೇರಿಸ್ಕೊಳ್ಳಿ. ನಿಮಗೆ ಬೇಕಂದರೆ ಇಷ್ಟ ಇದ್ದರೆ ಒಂದು ಬೌಲಷ್ಟು ಸಕ್ಕರೆನ ಸೇರಿಸ್ಕೋಬೋದು. ನಾನು 3/4 ಭಾಗವಷ್ಟು ಸಕ್ಕರೆನ ಸೇರಿಸಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ನೀವು ಸಹ ಟ್ರೈ ಮಾಡಿ ನೋಡಿ. ತುಂಬ ಈಸಿ ಮಾಡೋದು ಮಾತ್ರ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಫಾಲೋ ಮಾಡೋದನ್ನು ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಸ್ಪಾಂಜಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ರೀತಿ ನಾವು ಮನೆಯಲ್ಲೇ ಪ್ಲೇನ್ ಕೇಕ್ ಮಾಡೋದ್ರಿಂದ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.